ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಟ್ರೆಂಡಿಂಗಲ್ಲಿರೋ ಒಂದು ಸ್ಲೀವ್ ಡಿಸೈನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು 5 ಇಂಚು ಅಗಲ ಇರೋ ಒಂದು ಸ್ಟ್ರೈಟ್ ಕ್ಲಾತ್ನ ತಗೋಬೇಕು. ನಾನು ತೋರಿಸ್ತಾ ಇರೋ ರೀತಿ ಪ್ರಿಲ್ಸ್ನ ಸ್ಟಿಚ್ ಮಾಡ್ತಾ ಹೋಗಬೇಕು. ತುಂಬ ಈಸಿಯಾಗಿ ಯಾವ ರೀತಿ ನಾವು ಸ್ಲೀವ್ನ ಡಿಸೈನ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನಾನು ಎಲ್ಲ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈ ರೀತಿ ಪ್ರಿಲ್ಸ್ ಎಲ್ಲ ಇಟ್ಕೊಂಡ್ಮೇಲೆ ಇದೇ ಆ್ಯಸ್ ಇಟ್ ಈಸ್ ಕೆಳಗಡೆನೂ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಎಲ್ಲ ಸ್ಟಿಚ್ ಆದಮೇಲೆ ಲೈನಿಂಗ್ ಕ್ಲಾತ್ನ ನಾನು ಆಗಲೇ ಸ್ಲೀವ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೆಳಗಡೆ ಈ ರೀತಿ ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ಈ ರೀತಿ ಸ್ಟಿಚ್ ಆದಮೇಲೆ ಮೇಲೊಂದು ಹೊಲಿಗೆ ಹಾಕ್ಕೊಳ್ಳೋಣ. ಈ ರೀತಿ ಹೊಲಿಗೆ ಹಾಕ್ಕೊಂಡ್ಮೇಲೆ ಹಿಂದ್ಗಡೆ ತಿರುಗಿಸ್ಬಿಟ್ಟು ಸ್ಲೀವ್ ಶೇಪ್ ಯಾವ ಥರ ಇದೆಯೋ ಅದೇ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ತುಂಬ ಈಸಿ ಆಗಿದೆ. 2 ನಿಮಿಷದಲ್ಲಿ ನೀವು ಸ್ಲೀವ್ನ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಮಕ್ಕಳು ಫ್ರಾಕಿಗೆ, ಬ್ಲೌಸಿಗೆ, ಕುರ್ತಾಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಸ್ಲೀವು. ಇದಕ್ಕೆ ನಾವು ಇವಾಗ ಪೈಪಿಂಗ್ ಮಾಡ್ಕೊಳ್ಳೋಣ. ಈ ಥರ ನಾವು ಉಲ್ಟಾ ಇಟ್ಕೊಂಬಿಟ್ಟು ಪೈಪಿಂಗ್ ಕ್ಲಾತ್ನ ಆ್ಯಡ್ ಮಾಡಿದ್ರೆ ಥ್ರೆಡ್ ಪೈಪಿಂಗ್ ಥರನೇ ತುಂಬ ಈಸಿಯಾಗಿ ಬರುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಥರ ನೋಡಿರಿ ಎಷ್ಟು ಸಣ್ಣದಾಗಿ ಪೈಪಿಂಗ್ ಬಂದಿದೆ. ಈಗ ಪೈಪಿಂಗ್ ಮುಗಿದಿದೆ. ಇದನ್ನು ಈ ರೀತಿ ಬೌ ಶೇಪಲ್ಲಿ ಮಾಡ್ಕೊಂಬಿಟ್ಟು ನಾವು ಪ್ರಿಲ್ಸ್ ಇಟ್ಟಿರೋದನ್ನು ಈ ರೀತಿ ಮಣಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಇದನ್ನು ನೀವು ನೆಕ್ಲೈನಲ್ಲಿ ಕೂಡ ಈ ಥರ ನಾವು ಸ್ಟಿಚ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಫೈನಲ್ ಲುಕ್ಕು ಈ ಥರ ಬಂದಿದೆ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.